45 ಮೂವಿ ತುಂಬಾ ಚೆನ್ನಾಗಿದೆ ಸರ್, ಅದ್ದೂರಿಯಾಗಿ ಮೂಡ್ ಬಂದೈತೆ. ಬಟ್ ಈ ಪಿಕ್ಚರ್ ಅಲ್ಲಿ ಏನಂದ್ರೆ ಉಪೇಂದ್ರ ಅವರು, ರಾಜ್ಬಿ ಶೆಟ್ಟಿ ಅವ್ರದ್ದು ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಆಮೇಲೆ ಎಲ್ಲಾ ಫ್ಯಾನ್ಸ್ ಗಳು ಏನು ಅಂದ್ರೆ ಕೊನೆ 20 ಮಿನಿಟ್ಸ್ ಏನಿದೆ ಎಲ್ಲರೂ ಸರ್ ಅವ್ ಏನ್ ಹಾಕೊಂಡಿರ್ತಾರೆ ಕಾಲ್ಗೆ ಸ್ಲಿಪ್ಪರ್ ಆಗ್ಲಿ ಶೂ ಆಗ್ಲಿ ಎಲ್ಲ ಬಿಟ್ಟೇ ಬಿಡ್ತಾರೆ. ಯಾಕಂದ್ರೆ ಮೂವಿ ಆತರ ದೇವ್ರ ಅವತಾರದಲ್ಲಿ ಬರುತ್ತೆ ಸರ್. ಬಟ್ ಈ ಮೂವಿ ಪ್ಯಾನ್ ಇಂಡಿಯಾ ಅಂತಾರೆ. ಬಟ್ ನಮ್ ಕನ್ನಡದವ್ರಿಗೆ ಪ್ಯಾನ್ ಇಂಡಿಯಾ ಅಂದ್ರೆ ಎಲ್ಲಾ ತರ ಮೂವಿ ಮಾಡ್ಬಿಟ್ರೆ ಪ್ಯಾನ್ ಇಂಡಿಯಾ ಯಾವ್ದು ಅಂತ ಗೊತ್ತಾಗಲ್ಲ. ಆಕ್ಚುಲಿ ಒರಿಜಿನಲ್ ಪ್ಯಾನ್ ಇಂಡಿಯಾ ಏನು ಅಂದ್ರೆ ಈ ಮೂವಿಲಿ ಇದೆ ಸರ್, ಅದ್ ನೋಡ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಬಟ್ ಶಿವಣ್ಣ ಅವ್ರ ಅವತಾರ ಮಾತ್ರ ಸರ್ ತುಂಬಾ ಭಯಂಕರವಾಗಿದೆ. ಅವ್ರಿಗೆ 65 ವರ್ಷ ಆಗಿದ್ರು ಸರ್, ಅಪ್ಪಂಗ್ ಬರೀ 25 ವರ್ಷ ಅಷ್ಟೇ ಸರ್. ಆಮೇಲೆ ಅವ್ರದ್ದು ಅರ್ಧನಾರೇಶ್ವರಿ ಕ್ಯಾರೆಕ್ಟರ್ ಇದೆ ಸರ್ ಒಂದು ಸಿಂಬಲ್ ಅಲ್ಲಿ ಸರ್. ಆ ಡ್ಯಾನ್ಸ್ ಸರ್ ನೋಡಕ್ಕೆ ಮಾತ್ರ ಅವ್ರು ಏನ್ ಟಿಕೆಟ್ ಕೊಟ್ಟು ಬಂದಿರ್ತಾರೆ ಸರ್, ಆ ದುಡ್ಡು ಪೈಸಾ ವಸೂಲ್ ಸರ್. ಸೊ ಪಿಕ್ಚರ್ ನೋಡಿದವರು ಸರ್ ಅದ್ದೂರಿಯಾಗಿ ಇನ್ನೊಂದ್ಸಲಿ ಅಲ್ಲ ಇನ್ನೂ 4 ಸಲ ಬಂದು ನೋಡ್ತಾರೆ. ಯಾಕಂದ್ರೆ ನಾವು ಜಾಸ್ತಿ ಮಾತಾಡಕ್ಕಾಗಲ್ಲ. ಪಿಕ್ಚರ್ ನೋಡೋರು ಸರ್ ಅವರೇ ಒಪ್ಕೊಂಡು ಹೋಗ್ತಾರೆ ಸರ್ ಪಿಕ್ಚರ್. ಸರ್ ವಯಸ್ಸಾದವ್ರು ಬಂದ್ರೆ ಅವ್ರು ಸತ್ ಮೇಲೆ ನನ್ ಮೇಲ್ಗಡೆ ಯಾವ ತರ ಇರ್ತೀನಿ ಅಂತ ಅರ್ಥ ಮಾಡ್ಕೋಬಹುದು ಸರ್. ಸರ್ ಯೂತ್ಸ್ ಬಂದ್ರೆ ತಲೆ ಹಿಡಿಬಾರ್ದು ನಿಯತ್ತಾಗಿರ್ಬೇಕು ಅನ್ನೋದೊಂದು ಮೆಸೇಜ್ ಇದೆ ಸರ್. ಸರ್ ರಾಜ್ಬಿ ಶೆಟ್ಟಿ ಅವರು ಆಕ್ಚುಲಿ ಇವಾಗ ರೀಸೆಂಟ್ ಆಗಿ ಬಂದಿರೋದು. ಬಟ್ ಅವ್ರು ಎಷ್ಟೋ ಪಿಕ್ಚರ್ ಗಳು ಮಾಡೋರೆ ಅಂತ ಅನ್ನಿಸ್ತಿದೆ. ಆಮೇಲೆ ಅರ್ಜುನ್ ಜನ್ಯ ಅವ್ರಿಗೆ ಹ್ಯಾಟ್ಸ್ ಆಫ್ ಸರ್. ಯಾಕಂದ್ರೆ ಒಬ್ಬ ಮ್ಯೂಸಿಕಲ್ ಡೈರೆಕ್ಟರ್ ಆಗಿ ಬಟ್ ಈ ರೇಂಜ್ ಅಲ್ಲಿ ಮೂವಿ ಮಾಡಿದ್ದಾರೆ ಅಂದ್ರೆ ಸರ್ ಹ್ಯಾಟ್ಸ್ ಆಫ್ ಸರ್ ಅವ್ರಿಗೆ. ಸರ್ ಬ್ಲಾಕ್ ಮಾಸ್ಟರ್ ಆಲ್ರೆಡಿ ನೆನ್ನೆನೆ ಆಗೋಯ್ತು ಸರ್. ಯಾಕಂದ್ರೆ ಅದ್ಭುತವಾಗಿದೆ ಸರ್. ಎಲ್ಲ ತೆಲುಗು ತಮಿಳಲ್ಲಿ ಇಂಗ್ಲಿಷ್ ದಲ್ಲಿ ನೋಡ್ತಿದ್ದೆ ಈ ತರ ಎಲ್ಲಾನು. ಆದ್ರೂ ನಮ್ ಕನ್ನಡದಲ್ಲೂ ಮಾಡಿ ತೋರಿಸಿದ್ದಾರೆ ಅರ್ಜುನ್ ಜನ್ಯ ಅವರು. 3 ಜನನೂ ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ಸರ್. ಅದ್ರಲ್ಲೂ ನಮ್ ಶಿವಣ್ಣಂದು ಎಕ್ಸ್ಟ್ರಾರ್ಡಿನರಿ ಆಕ್ಟಿಂಗು. ಈ ತರ ಅವ್ರಿಗೆ ರೋಲು ಇವತ್ತಿನ ಕಲ್ಕೊಂಡು ಕೊಟ್ಟಿಲ್ಲ. ಬೇಜಾನ್ ರೋಲ್ ಮಾಡಿದ್ದಾರೆ ಶಿವಣ್ಣರು. ಬಟ್ ಈ ತರ ರೋಲು ಇಂಟ್ರೆಸ್ಟ್ ಇದೆ ಫಸ್ಟ್ ಕೊಟ್ಟಿದ್ದಾರೆ ಅವ್ರಿಗೆ. ಭಾರಿ ಅದ್ಭುತವಾಗಿ ಮಾಡಿದ್ದಾರೆ ಶಿವಣ್ಣ. ಚಿತ್ರನೂ ಭಾರಿ ಅದ್ಭುತವಾಗಿ ಬಂದಿದೆ. ರೆಸ್ಪಾನ್ಸ್ ನಿಮ್ಗೆ ಗೊತ್ತಾಗಿದೆ ಆಲ್ರೆಡಿ. ಜನ ಅಂತಂದ್ರೆ ಒಂದ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸರ್. ಜನ ಯಾಕೆ ಮೆಸೇಜ್ ನಾವ್ ಹೇಳಿದ್ರೆ ಜನಗಳಿಗೆ ಏನು ಒಳಗಡೆ ಬಂದು ನೋಡ್ಬೇಕು ಸರ್. ಪಿಕ್ಚರ್ ಒಳಗಡೆ ಬಂದು ನೋಡ್ಬೇಕು ಸರ್. ಅವ್ರ ಮೊದ್ಲೇ ಗೊತ್ತಲ್ಲ ಸರ್, ಅವ್ರ ರುಚಿನೇ ಬೇರೆ ಅಂತ. ನಮ್ಗೆ ಯಾರು ಕಂಟ್ರವರ್ಸಿ ಇಲ್ಲ ಸರ್. ನಾವೆಲ್ಲ ಅಪ್ಪ ಶಿವಣ್ಣನ ಅಭಿಮಾನಿಗಳು. ಎಲ್ಲಾರು ಕನ್ನಡ ಚಿತ್ರರಂಗದವ್ರನ್ನ ಪ್ರೀತಿಸ್ತೀವಿ. ಯಾರನ್ನ ದ್ವೇಷ ಮಾಡಲ್ಲ. ನಾವು ಅವ್ರ ಪಿಕ್ಚರ್ ನೋಡಲ್ಲ, ಇವ್ರ ಪಿಕ್ಚರ್ ನೋಡಲ್ಲ. ಒಂದ್ ಮನೆ 3 ಬಾಗ್ಲು ಆತರ ಇಲ್ಲ ನಮ್ದು. ಕನ್ನಡ ಚಿತ್ರರಂಗ ಬೆಳಿಬೇಕು, ಕನ್ನಡ ಒಂದೇ ಬಾಗ್ಲು ಇರಬೇಕು. ಕನ್ನಡ ಚಿತ್ರರಂಗ ಉಳಿಬೇಕು, ಕನ್ನಡ ಚಿತ್ರರಂಗ ಬೆಳಿಬೇಕು. ಇದು ಅಣ್ಣವ್ರು ಹೇಳ್ಕೊಟ್ಟಿರೋ ದಾರಿ.